My name is Rao Jetty. I'm the founder of Jetty Travelers, which is a motorbike riding group based out of Bangalore and also in Dubai. We are a group of friends and businessmen who are on a journey to conquer this world on a motorbike. We have done several rides in the past. We have done some international and domestic rides, and this time we just concluded a golden quadrilateral ride where we started from Bangalore, went to Mumbai, Delhi, Calcutta, Chennai, and concluded yesterday in Bangalore. So it was 12 days of riding, covering all the 4 metros and doing about 6,000 plus kilometers in 12 days. So we were 8 riders in this group, and it was completed without any major incident. And as I said, we do a social cause in every ride, and this time we rode promoting adoption, and we tried to do some help for an orphanage in Mumbai, Balasha. And I would like to thank all my riders and also congratulate them for having completed this ride safely, and we had a lot of fun. We had our amazing moments which are cherishable throughout our life. Thank you so much. ನಮಸ್ಕಾರ, ನನ್ನ ಹೆಸರು ಗೋಪಿ ಅಂತ. ನಾನು ಜೆಟ್ಟಿ ಟ್ರಾವೆಲರ್ಸ್ ಕ್ಲಬ್ ಮೆಂಬರ್. ನಮ್ಮ ಕ್ಲಬ್ 2021 ಸ್ಟಾರ್ಟ್ ಆಗಿದೆ ಮಿಸ್ಟರ್ ಜೆಟ್ಟಿರಾವ್ ಅವರ ನೇತೃತ್ವದಲ್ಲಿ. ನಮ್ಮ ಕ್ಲಬ್ನ ಮೇನ್ ಆಬ್ಜೆಕ್ಟಿವ್ ನಾವು ಸ್ಟಾರ್ಟಿಂಗ್ನಲ್ಲಿ ಬರೀ ಊರು ಸುತ್ತ ಥರ ಮಾಡ್ಕೊಂಡಿದ್ವಿ. ಆಮೇಲೆ ನಾವು ದೇಶ ನೋಡ್ತಾ ನಮಗೆ ಏನು ಅನಿಸುತ್ತೆ ಅಂತ ನಮ್ಮಿಂದ ಒಂದು ಮೆಸೇಜ್ ದೇಶಕ್ಕೆ ಕೊಡಬೇಕಂತ. ಇದಕ್ಕಿಂತ ಮುಂಚೆ ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರ ಒಂದು ರೈಡ್ ಮಾಡಿದ್ವಿ. ಆಮೇಲೆ ಸ್ಪಿಟಿ ವ್ಯಾಲಿ ಅಂತ ಹಿಮಾಚಲ್ನಲ್ಲಿ ಅದು ಮುಗಿಸಿದ್ದೀವಿ. ಆಮೇಲೆ ಹೊರ ದೇಶದಲ್ಲಿ ಆಲ್ಪ್ಸ್ ಯುರೋಪ್ನಲ್ಲಿ ಅದನ್ನು ಮುಗಿಸಿದ್ದೀವಿ. ಅದಾದಮೇಲೆ ಈಗ ಸರಿ ನಾವು ಥ್ರೂಔಟ್ ಇಂಡಿಯಾ ಯಾಕೆ ನೋಡಬಾರ್ದು, ನಮ್ಮದು ದೇಶ ಎಷ್ಟು ಬೆಳೀತೈತೆ ಅಂತ ನೋಡೋಕ್ಕೆ ನಾವು ಬ್ಯಾಂಗ್ಳೂರಿಂದ ಶುರು ಮಾಡಿ ಬ್ಯಾಂಗ್ಳೂರು, ಮುಂಬೈ, ಡೆಲ್ಲಿ, ಕೋಲ್ಕತ್ತಾ, ಚೆನ್ನೈ ಮತ್ತು ಬ್ಯಾಂಗ್ಳೂರು ಒಂದು ದೊಡ್ಡ ಟ್ರಿಪ್ ಒಂದು 6,000 ಕಿಲೋಮೀಟರ್ ಕವರ್ ಮಾಡಿದ್ವಿ. ಈ ಟ್ರಿಪ್ನ ಮೇನ್ ಉದ್ದೇಶ ನಮ್ಮದು ಏನಂದರೆ, ನಾವು ಊರು ನೋಡೋದು ಒಂದು ವಿಷಯ. ಎರಡನೇದು, ನಾವು ಒಂದೊಂದು ಸತಿ ಹೋದಾಗ ನಾವು ಏನು ನೋಡ್ತೀವಿ ಈ ದೇಶದಲ್ಲಿ ಅದನ್ನು ಒಂದು ಕಾನ್ಸೆಪ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಅದನ್ನು ಹೇಗಾದರೂ ನಮ್ಮ ಕಡೆಯಿಂದ ಮೆಸೇಜು ಜನಕ್ಕೆ ಇಲ್ಲ ನಮ್ಮ ಗ್ರೂಪ್ಗೆ ಕೊಡೋ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಈ ಸತಿ ನಾವು ಮುಂಬೈದಲ್ಲಿ ಒಂದು ಬಾಲ್ ಆಶಾ ಅಂತ ಒಂದು ಆರ್ಫನೇಜ್ ಇದೆ. ಅಲ್ಲಿ ಮಕ್ಕಳು ಅಬ್ಯಾಂಡನ್ ಆಗಿರೋ ಅಬ್ಯಾಂಡನ್ ಅಂದರೆ ತಂದೆ ತಾಯಿ ಬಂದು ಬಿಟ್ಟಿರೋರಲ್ಲ, ಒಂದು 2 ತಿಂಗಳು ಮಕ್ಕಳು ಇರಬೇಕು, 1 ತಿಂಗಳು ಮಕ್ಕಳು ಇರ್ಬೋದು. ಅವ್ರನ್ನ ಬಂದು ಅವ್ರು ಹೆಂಗೆ ನೋಡ್ಕೊತಾರೆ ಅಂತ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಬಂತು. ಆ ವಿಷಯಗಳೆಲ್ಲ ನಾವು ತೊಗೊಂಡು ಅವ್ರಿಗೆ ಏನು ಸಹಯೋಗ ಮಾಡೋಕ್ಕಾಗುತ್ತೆ ಅದನ್ನು ಮಾಡಿದ್ದೀವಿ. ಅದಾದಮೇಲೆ ನಾವು ಇನ್ಮೇಲೆ ಅಲ್ಲೇ ಬಿಡೋದಿಲ್ಲ. ನಾವು ಕೊಡೋದು 1 ಲಕ್ಷ 2 ಲಕ್ಷ ಚಿಕ್ಕ ಅಮೌಂಟ್ ಇರ್ಬೋದು, ಬಟ್ ಅಲ್ಲಿಂದ ನಾವು ಕಾನ್ಸೆಪ್ಟ್ ತಗೊಂಡು ನಾವು ರೈಡ್ ಹೋದಾಗೆಲ್ಲ ಎಲ್ಲರಿಗೂ ಅದ್ರ ವಿಷಯ ಹೇಳೋ ಥರ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದು ನಮ್ಮ ಮೇನ್ ಉದ್ದೇಶ. ಸೊ ತಾವಾಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ನಾವು ಮುಂದಿನ ರೈಡ್ ಏನು ಮಾಡ್ತೀವಿ, ನಾವು ಒಂದು ಕಾನ್ಸೆಪ್ಟಾಗಿ ನಾವು ಮುಂದೆ ಎಲ್ಲರಿಗೂ ತಿಳಿಸ್ತೀವಿ. ಇದು ಒಂದು ನಮಗೆ ಮೇನ್ ಇನ್ಸ್ಪಿರೇಷನ್ ಮಿಸ್ಟರ್ ಜೆಟ್ಟಿರಾವ್. ಅವ್ರು ನಮ್ಮೆಲ್ಲರಿಗೂ ಸೇರಿಸವ್ರೆ. ನಾವೆಲ್ಲ ಫ್ರೆಂಡ್ಸ್ ಒಂದು. ಎರಡನೇದು, ಎಲ್ಲರೂ ದೊಡ್ಡ ದೊಡ್ಡ ಕಂಪ್ನಿಗಳ ಮಾಲೀಕರು ಇದ್ದಾರೆ ಇಲ್ಲಿ. ನಾವು ಅದೆಲ್ಲ ಟೈಮ್ ಬಿಟ್ಟು ಬಂದಿದ್ದು ಏನಕ್ಕೆ ಅಂತ ನಾವು ನಮ್ಮ ದೇಶ ನೋಡೋದ್ಬೇಕು. ನಮ್ಮ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹಿಂಗಿದೆ. ಒಂದೊಂದು ಸಿಟಿದಲ್ಲಿ ನಮಗೆ ಊಟ ಬೇರೆ ಥರ ಸಿಗುತ್ತೆ, ಜನ ಬೇರೆ ಥರ ಸಿಗ್ತಾರೆ. ಬಟ್ ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ, ಆದರೆ ತುಂಬ ಬಿಲ್ಡ್ ಮಾಡ್ತಾವ್ರೆ. ಬಟ್ ಇನ್ನು ಅದರಿಂದ ನಮ್ಮ ದೇಶದಲ್ಲಿ ನಾವು ಇದಕ್ಕೆ ಫಸ್ಟ್ ನಮ್ಮ ದೇಶದಿಂದ ಶುರು ಮಾಡೋಣ ಅಂತ ಎಲ್ಲ ಕಡೆ ಹೋಗ್ಬಂದಿದ್ವಿ. ತುಂಬ ಹೆಮ್ಮೆ ಆಗುತ್ತೆ ನಮ್ಗೆ ಹೇಳೋದು. ಸರ್, ಕಾಸ್ಟ್ಲಿ ರೈಡಿಂಗು ಫಂಡಿಂಗಿಗೆಲ್ಲ ಹೇಗೆ? ನಾವೆಲ್ಲ ಯಾರಿಗೂ ನಾವು ಸ್ವತಃ ನಾವೇ ಫಂಡ್ ಮಾಡ್ಕೊಂಡು ಹೋಗ್ತೀವಿ. ನಾವು ಯಾರ ಹತ್ರನೂ ನಾವು ಫಂಡಿಂಗ್ ಕೇಳೋಕ್ಕೆ ಹೋಗೋದಿಲ್ಲ. ನಮ್ಮ ಮೇನ್ ಉದ್ದೇಶ ಏನಂದರೆ, ಎಲ್ಲರೂ ಕಂಪ್ನಿ ಮಾಲೀಕರು ಇದ್ದಾರೆ, ಇಲ್ಲಿ ದೊಡ್ಡ ಸೀನಿಯರ್ ಪೀಪಲ್ ಇದ್ದಾರೆ. ನಾವು ಹೋಗಿ ನೋಡಿ ಬಂದರೆ ನಮ್ಮ ಫಂಡಿಂಗ್ ನಾವೇ ಮಾಡ್ಕೊತೀವಿ. ಬಟ್ ನಮ್ಮ ಥ್ರೂ ಬೇರೆಯವರೆಲ್ಲ ನಮ್ಗೆ ಗೊತ್ತಿರೋ ಪರಿಚಯ ಇರೋರು, ನಮ್ಮ ಫಾಲೋವರ್ಸು ಎಲ್ಲರೂ ನೋಡಿಬಿಟ್ಟು ನಮ್ಮನ್ನು ಬಂದು ಆಮೇಲೆ ಏನೇನಾಯಿತು ಅಂತ ಕೇಳ್ತಾರಲ್ಲ, ಅದರಿಂದ ನಾವು ಸ್ವಲ್ಪ ಮೆಸೇಜಸ್ ಸ್ಪ್ರೆಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊತೀವಿ.